ನನ್ನ ಹಿಂದೆ ತುಂಗಾ ನದಿ ಹರಿತಿದೆ ಅಲ್ವಾ, ಚೆನ್ನಾಗಿದೆ ತಾನೇ. ಇವತ್ತು ನಾನು ನಿಮಗೆಲ್ಲರಿಗೂ ಉಪಮನ್ಯು ಕಥೆ ಹೇಳ್ಬೇಕಂತಿದ್ದೆ. ಎಲ್ಲರೂ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಅಯೋಧ್ಯ ದೌಮ್ಯರ ಗುರುಕುಲದಲ್ಲಿ ಸಾವಿರಾರು ಸಂಖ್ಯೆಯ ಶಿಷ್ಯರಿದ್ದರು. ಅವರಲ್ಲೊಬ್ಬ ಉಪಮನ್ಯು ವೇದಗಳನ್ನು, ಅದರ ಶಾಖೋಪಶಾಖೆಗಳನ್ನು, ಕಾವ್ಯ ಮೀಮಾಂಸೆ, ಸಕಲ ಅಸ್ತ್ರಾಸ್ತ್ರಗಳನ್ನು ಅಭ್ಯಾಸ ಮಾಡಿದ ಉಪಮನ್ಯುವನ್ನು ಪರೀಕ್ಷೆ ಮಾಡಬೇಕು ಅಂತ ಗುರುಗಳು ಅನ್ಸ್ಕೊಳ್ತಾರೆ. ಉಪಮನ್ಯು, ನೀನು ಇಂದಿನಿಂದ ಆಶ್ರಮದಲ್ಲಿ ಇರುವ ಹಸುಗಳನ್ನು ಮೇಯಿಸಿಕೊಂಡು ಬರಬೇಕು ಹೇಳಿದಾಗ, ಆಗಲಿ ಗುರುಗಳೇ ಅಂತ ಹೇಳಿ ಗುರುಗಳ ಪಾದಕ್ಕೆ ಪ್ರಣಾಮವನ್ನು ಸಲ್ಲಿಸಿ ಗೋವುಗಳನ್ನು ಮೇಯಿಸ್ಕೋಗ್ತಿದ್ದ. ದಿನಾಗೆ ಬೆಳಗ್ಗೆ ಹೋಗಿ ಸಂಜೆ ಮರಳಿ ಬರುತ್ತಿದ್ದ. ಗುರುಗಳು ಅವನಿಗೆ ಊಟವನ್ನೇ ಹಾಕುತ್ತಿರಲಿಲ್ಲ. ತುಂಬ ದಿನಗಳು ಕಳೆದವು, ಆದರೂ ಉಪಮನ್ಯು ಶರೀರ ಹಾಗೆ ಇತ್ತು. ಇದನ್ನು ಗಮನಿಸಿದ ಗುರುಗಳು ಉಪಮನ್ಯು ಹತ್ತಿರಕ್ಕೆ ಕರೆದು ಊಟಕ್ಕೆ ಏನು ಮಾಡಬೇಕು ಹೇಳಿದಾಗ, ಭಿಕ್ಷೆ ಎತ್ತುತ್ತೇನೆ ಗುರುದೇವ ಹೇಳಿದಾಗ, ಭಿಕ್ಷಾನ್ನವನ್ನು ಗುರುಗಳಿಗೆ ಅರ್ಪಿಸಲು ಶಾಸ್ತ್ರ ಸಮ್ಮತವಲ್ಲ ಅಂತ ಗುರುಗಳು ಹೇಳ್ತಾರೆ. ಅದನ್ನು ಬಿಟ್ಬಿಡ್ತಾನೆ. ಗುರುಗಳಿಗೆ ಮೊದಲನೇ ಭಿಕ್ಷೆಯನ್ನು ಸಲ್ಲಿಸಿ ಎರಡನೇ ಬಾರಿ ಭಿಕ್ಷೆ ಎತ್ತುಕೋಗ್ತಿದ್ದಾನೆ. ಎರಡನೇ ಬಾರಿ ಭಿಕ್ಷೆ ಎತ್ತಿದ್ದರೆ ಇನ್ನೊಬ್ಬ ವಿದ್ಯಾರ್ಥಿ ಆಹಾರವನ್ನು ಕಸಿದಂತಾಗುತ್ತದೆ, ತಪ್ಪು ಅಂತ ಗುರುಗಳು ಹೇಳ್ತಾರೆ. ಅದನ್ನು ಬಿಟ್ಬಿಡ್ತಾನೆ. ತುಂಬ ದಿನಗಳು ಕಳೆದವು, ಆದರೂ ಉಪಮನ್ಯು ಶರೀರ ಹಾಗೆ ಇತ್ತು. ಇದನ್ನು ಗಮನಿಸಿದ ಗುರುಗಳು ಉಪಮನ್ಯು ಹತ್ತಿರಕ್ಕೆ ಕರೆದು ಊಟಕ್ಕೆ ಏನು ಮಾಡಬೇಕು ಹೇಳಿದಾಗ, ಹಾಲು ಕುಡಿಯುತ್ತೇನೆ ಗುರುದೇವ ಹೇಳಿದಾಗ, ಕರುಗಳ ಆಹಾರವನ್ನು ಕಸಿಯುವುದು ಅನ್ಯಾಯ ಅಂತ ಗುರುಗಳು ಹೇಳ್ತಾರೆ. ಅದನ್ನು ಬಿಟ್ಬಿಡ್ತಾನೆ. ಹೀಗೆ ಅವನ ಆಹಾರವನ್ನು ನಿಷೇಧಿಸುತ್ತಾ ಗುರುಗಳು ಅವನನ್ನು ಪರೀಕ್ಷೆ ಮಾಡಿದರು. ಉಪಮನ್ಯು ಹಸಿವಾಗುತ್ತಿದೆ, ನಾನೇನು ತಿನ್ನಲಿ ಅಂತ ಒಂದು ದಿನ ಅವನು ಪರೀಕ್ಷೆ ಮಾಡಿರಲಿಲ್ಲ. ಒಂದು ದಿನ ಹಸಿವನ್ನು ತಡ್ಕೊಳ್ಳೋಕ್ಕಾಗದೆ ಎಕ್ಕದ ಎಳೆಗಳನ್ನು ತಿಂದಿಟ್ಟ. ಅದಕ್ಕೆ ಕೆಟ್ಟ ಪರಿಣಾಮವಾಗಿ ಅವನು ಕಣ್ಣಿನ ದೃಷ್ಟಿಯನ್ನು ಕಳ್ಕೊಳ್ತಾನೆ. ಸಂಜೆ ಮರಳಿ ಬರುತ್ತಿರುವಾಗ ಒಂದು ಬಾವಿಯೊಳಗೆ ಬಿದ್ದುಬಿಡ್ತಾನೆ. ರಾತ್ರಿ ಆದರೂ ಉಪಮನ್ಯು ಬರುತ್ತಿರುವುದನ್ನು ಕಂಡು ಶಿಷ್ಯರ ಹತ್ರ ಕೇಳಿದಾಗ, ಎಲ್ಲ ಶಿಷ್ಯರು ಅವನಿನ್ನೂ ಬಂದಿಲ್ಲ ಅಂತ ಒಕ್ಕೊರಲಿಂದ ಇರ್ತಾರೆ. ಶಿಷ್ಯರ ಸಮೇತ ಗುರುಗಳು ಅವನನ್ನು ಹೋಗ್ತಾರೆ. ಗುರುಗಳು ಶಿಷ್ಯರೊಂದಿಗೆ ಹೋದಾಗ, ಉಪಮನ್ಯು ಎಲ್ಲಿದ್ದೀಯಪ್ಪ ಕೇಳಿದಾಗ, ನಾನು ಇಲ್ಲಿದ್ದೇನೆ ಗುರುಗಳೇ ಅಂತ ಒಂದು ಸ್ವರ ಬರ್ತಾರೆ. ಆ ಸ್ವರ ಬರುವ ಬಾವಿ ಕಡೆಗೆ ಹೋಗಿ ಉಪಮನ್ಯು ದುರವಸ್ಥೆಯ ಕಾರಣವನ್ನು ಕೇಳಿ, ಆಮೇಲೆ ನನ್ನ ಶಿಷ್ಯ ನನ್ನ ಮಾತಿಗೆ ಚಾಚೂ ತಪ್ಪದೆ ಪರಿಪಾಲಿಸಿದ ಅಂತ ತುಂಬ ಖುಷಿ ಪಡ್ತಾರೆ. ಅಂದರೆ ಅಶ್ವಿನಿ ದೇವತೆಯ ಮಂತ್ರವನ್ನು ಸಲ್ಲಿಸಿ ಕಣ್ಣುಗಳು ಬರುವಂತೆ ಹೇಳ್ತಾರೆ. ಇಂದಿಗೆ ನಿನ್ನ ವ್ಯಾಸಂಗವು ಮುಗಿಯಿತು. ವಿದ್ಯೆ ಮಾತ್ರ ಹೊಟ್ಟೆ ಹೊರೆಯುವುದಕ್ಕಲ್ಲ, ಆತ್ಮದರ್ಶನಕ್ಕೆ. ಅದೇ ಮನುಷ್ಯತ್ವ, ನಿನ್ನ ವಿದ್ಯಾವರ್ಧನಾತೆ ಅಂತ ಹೇಳಿ ಕಲಿಸಿಕೊಡ್ತಾರೆ. ಉಪಮನ್ಯು ಕಥೆಯ ಸಾರಾಂಶ ಏನೆಂದರೆ, ವಿಧೇಯರಾಗಿರುವುದು ಯಾವತ್ತೂ ಒಳ್ಳೆಯ ವಿದ್ಯಾರ್ಥಿಯ ಲಕ್ಷಣ. ನಮಸ್ಕಾರಗಳು.